ಡಿ.ಕೆ. ಶಿವಕುಮಾರ್ ಅವರ ಇತ್ತೀಚಿನ ನಡೆ ಅದು ಖರ್ಗೆಯಿಂದ ಹಿಡಿದು ಸಿದ್ದರಾಮಯ್ಯನವರವರೆಗೆ, ಅವರ ಸಹೋದ್ಯೋಗಿಗಳಿಂದ ಹಿಡಿದು ಹೈಕಮಾಂಡಿನವರೆಗೆ ನುಂಗಲಾರದ ತುತ್ತಾಗಿದೆ, ಬಿಸಿ ತುಪ್ಪವಾಗಿದೆ. ಸಿದ್ದರಾಮಯ್ಯನವರನ್ನ ಹೋಲಿಸಿದ್ರೆ, ಸಿದ್ದರಾಮಯ್ಯನವರ ಪಟಾಲಮನ್ನ ಹೋಲಿಸಿದ್ರೆ, ಡಿ.ಕೆ. ಶಿವಕುಮಾರ್ ಈ ನೆಲದ ಸಂಸ್ಕೃತಿಯ ಒಂದು ಸಾಂಸ್ಕೃತಿಕ ವಕ್ತಾರರ ಹಾಗೆ ಅವರು ವರ್ತಿಸುವ ಎಲ್ಲ ಭರವಸೆಯು ನಮಗೆ ಅವರ ನಡೆ, ನುಡಿ ಮತ್ತು ಆಚರಣೆಯಲ್ಲಿ ಕಾಣುತ್ತೆ. ರಾಜಣ್ಣ ಪೊಲೀಸರಿಗೆ ಥೂ ಅಂತ ಹೋಗುದು ಅಂದ್ರೆ ಟಿಪ್ಪು ಸುಲ್ತಾನ್, ಕೇಸರಿ ಧ್ವಜ ಇದೆಲ್ಲ ಬಂದಾಗ ನಿಮಗೆ ಅಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅಂತ ಬರುತ್ತೆ. ಹಾಗಾದ್ರೆ ಗಣೇಶನ ಮೆರವಣಿಗೆ ಹೋಗ್ಬೇಕಾದ್ರೆ ಯಾಕೆ ಇವರು ತಾಪತ್ರಯ ಮಾಡ್ತಾರೆ? ಮುಸ್ಲಿಂ ಹುಡುಗರೇ ಅಲ್ಲಿ ಕಲ್ಲು ಹೊಡೆದದ್ದು, ಅಲ್ಲಿ ಧಾರ್ಮಿಕ ಮುಖಂಡರು ಬಂದು ಅವರನ್ನ ತಹಬಂದಿಗೆ ತರುವ ಪ್ರಯತ್ನ ಮಾಡಿದ್ರು, ಅವ್ರು ಕೇಳಲಿಲ್ಲ. ಪೊಲೀಸರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ, ನಾನು ಅವರನ್ನು ಅಭಿನಂದಿಸ್ತೇನೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮಹಾಕುಂಭಮೇಳ ಮತ್ತು ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಉದ್ರಿಕ್ತ ಗುಂಪು ದಾಳಿ ಮಾಡಿದ್ದು, 14 ಪೊಲೀಸರಿಗೆ ಗಾಯ ಆದದ್ದು, ಅದನ್ನು ತಲೆಕೆಟ್ಟವರ ಹಾಗೆ, ಮತಿಭ್ರಮಣೆಯಾದವರ ಹಾಗೆ ಕಾಂಗ್ರೆಸ್ಸಿನ ವಕ್ತಾರ ಎಂ ಲಕ್ಷ್ಮಣ್ ಅವರು RSSನ ತಲೆಗೆ ಮುಸ್ಲಿಂ ಟೋಪಿಯನ್ನು ಹಾಕಿದ್ದು, ಅದಕ್ಕೆ ಈಗ ಮಂಡ್ಯದಲ್ಲಿ ಅವರ ಮೇಲೆ 2 ಪ್ರತ್ಯೇಕ ಕೇಸುಗಳು ದಾಖಲಾದದ್ದು, ರಾಜಣ್ಣನಂಥ ಒಬ್ಬ ಸಚಿವ ಪೊಲೀಸರ ಮೇಲೇನೆ ಸಾರ್ವಜನಿಕವಾಗಿ ಥೂ ಅಂತ ಉಗಿದು ಅವರನ್ನು ಅವಹೇಳನ ಮಾಡಿದ್ದು, ಅದಕ್ಕೆ DKಶಿ ಅವರು ಮೈಸೂರಿನ ನೆಲದಲ್ಲೇ ನಿಂತು ತಕ್ಕ ಉತ್ತರವನ್ನು ಕೊಟ್ಟದ್ದು. ನಾನು ಅದು ವರದಿ ಎಲ್ಲ ತಗೊಂಡೆ. ಪೊಲೀಸ್ ಅಧಿಕಾರಿಗಳು ಭಾಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ. ಯಾರೇ ತಪ್ಪು ಮಾಡಿದ್ರು, ಯಾವುದೇ ಥರ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆ್ಯಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿಲ್ದಂಗೆ ಏನು ಮಾಡಿದ್ದಾರೆ, ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಕಲ್ಲು ಬಿದ್ದಿದೆ, ಆದ್ರೆ ರಾಜಣ್ಣ ಅವರು ಹೇಳ್ತಾರೆ ಪೊಲೀಸ್ ಅವರೇ ತಪ್ಪು ಮಾಡಿದ್ದಾರೆ ಅದನ್ನ ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟರ್ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ. ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಐ ಆಮ್ ಟೆಲಿಂಗ್ ಯು ನಮ್ಮ ರಾಜ್ಯದ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೆ ಯಾರೇನು ಬಳಸಿದಾರೋ ಗೊತ್ತಿಲ್ಲ. ನನಗೆ ಬಂದ ಮಾಹಿತಿ ಪ್ರಕಾರ ಮಾಧ್ಯಮದವ್ರ ಹತ್ರ ನಾನು ತಿಳ್ಕೊಂಡಿದ್ದೇನೆ. ನಾನು ಆಫೀಸರ್ಸನ್ನು ಚರ್ಚೆ ಮಾಡಿದ್ದೇನೆ, ಸಾರ್ವಜನಿಕರಿಗೂ ಚರ್ಚೆ ಮಾಡಿದ್ದೇನೆ. ಆಮೇಲೆ ನಾನು ಕೆಲವು ಮುಸಲ್ಮಾನ್ ಇವರು ಏನು ಲೀಡರ್ಸ್ ಏನಿದ್ದಾರೆ ಪಾಪ ಅವರೆಲ್ಲ ಬಂದು ಭಾಳ ಜನ ಕಂಟ್ರೋಲ್ ಮಾಡಿದ್ದಾರೆ. ಎಲ್ಲ ಚಿಕ್ಕ ಚಿಕ್ಕ ಹುಡುಗರಂತೆ. ಆ ವಿಡಿಯೋನು ನಾನು ನೋಡಿದ್ದೇನೆ. ಚಿಕ್ಕ ಚಿಕ್ಕ ಹುಡುಗರು 14, 15, 17, 18 ವರ್ಷದ ಹುಡುಗರು ಪಾಪ ಅವರೆಲ್ಲ ಬಂದು, ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದ ಹೇಳಿ ಅವ್ರನ್ನೆಲ್ಲ ಅವ್ರಿಗೂ ಏಟು ಬಿದ್ದಿದೆ. ನಮ್ಮ ಪೊಲೀಸ್ ಪುತ್ತರಾಜಿಗೆ ನೋಡಿದೆ, ಅವ್ರ ಕಾಲಿಗೂ ಏಟಾಗಿದೆ. ತೆಗೆದು ನೋಡಿದೆ. ಕೆಲವ್ರಿಗೆಲ್ಲ ಇವ್ರಿಗೆ ಪ್ರೊಟೆಕ್ಷನ್ ಇತ್ತು, ಪಾಪ ಅವ್ರು ಯಾರಿಗೂ ಪ್ರೊಟೆಕ್ಷನ್ ಇರಲಿಲ್ಲ. ಬೇರೆ ನಮ್ಮ ಸಾರ್ವಜನಿಕರಿಗೆ ಏನಿರಲಿಲ್ಲ, ಲೀಡರ್ಸ್ಗೆ. ಎಲ್ಲ ಧರ್ಮದ ಮುಖಂಡರುಗಳು ಬಹಳ ಪ್ರಯತ್ನ ಪಟ್ಟಿದ್ದಾರೆ. ನಾನು ಆಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್, CM ಅದನ್ನು ಮಾತಾಡೋಕ್ಕೆ ಅವ್ರ ಕೈಲಿ ಇವತ್ತು ಪಾಪ ಇನ್ನೂ ಅವ್ರಿಗೆ ಒಂದು 8 ದಿನ ಬೇಕಾಗ್ಬೋದು ಅಂತ ಕಾಣ್ತದೆ. ಅವ್ರ ಒಂದಿನ ಮಾತಾಡ್ತಾರೆ. ನಾನು ಇಲ್ಲೇ ಬಂದು ಇದೇ ಭೂಮಿಲಿ ಮಾತಾಡ್ತಾ ಇದ್ದೀನಲ್ಲ, ನನಗಿನ್ನ ಅಥಾರಿಟಿ ಯಾರು ಬೇಕು? ಐ ಆಮ್ ದೇರ್. FIR ಹಾಕೋದು ತಡ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಪೊಲೀಸರ ಮೇಲೆ ಕಲ್ಲು ತೂರ್ತಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಏನಾಗಿದೆ, ಹಂಗಾರೆ ಅಲ್ಲಿ ಪರಿಸ್ಥಿತಿ ಏನು ಸರ್? ಪೊಲೀಸ್ ಇಮಿಡಿಯೇಟಾಗಿ ಅವ್ರಿಗೆ ಗೊತ್ತಾದ ತಕ್ಷಣ ಸುಮೋಟೋ ಯಾರೋ ಹೇಳ್ತಾರೆ ಅಂತ ಅವ್ರ ಮೇಲೆಲ್ಲ ಮಾಡೋಕ್ಕಾಗಲ್ಲ. ಪೊಲೀಸ್ ಅವ್ರಿಗೆ ವಿವೇಚನೆ ಇದೆ. ತಕ್ಷಣ ಅವ್ರು FIR ಹಾಕಿದ್ದಾರೆ. ಜೊತೆಗೆ ಏನು ಡ್ಯಾಮೇಜಸ್ ಆಗಿದೆ ಅದ್ರ ಮೇಲೂ FIR ಹಾಕಿದ್ದಾರೆ. ಅದೆಲ್ಲ ವಿಡಿಯೋ ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ. ಎಲ್ಲರ ಮೇಲೂ ಕ್ರಮ. ಅದರ ಜೊತೆಗೆ 3 ದಿನಗಳಿಂದ ತಲಕಾಡಿನ ತಾಲೂಕಿನ ಟಿ ನರಸೀಪುರದಲ್ಲಿ ಕಾವೇರಿ, ಕಪಿಲಾ ಮತ್ತು ಸ್ಫಟಿಕ ತ್ರಿವಳಿ ಸಂಗಮದಲ್ಲಿ ನಡೆದಂಥ ಅಭೂತಪೂರ್ವವಾದಂಥ ಕುಂಭಮೇಳ. ಆ ಕುಂಭಮೇಳದಲ್ಲಿ ಗಂಟೆಗೂ ಹೆಚ್ಚು ಕಾಲ ಅಲ್ಲಿ ನಿಂತು ಮಧ್ಯರಾತ್ರಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ
ಕುಂಭಮೇಳ ಮತ್ತು ಈ ತ್ರಿವೇಣಿ ಸಂಗಮದ ಪಾವಿತ್ರತೆಯನ್ನು ಕಾದುಕೊಳ್ಳುವುದು ರಾಜ್ಯದ ಸರ್ಕಾರದ ಎಂಥ ಒಂದು ಧರ್ಮ ಅನ್ನೋದನ್ನು ಪ್ರತಿಪಾದಿಸಿದಂಥ ಡಿ ಕೆ ಶಿವಕುಮಾರ್ ನಮಗೆ ಬಹಳ ವಿಶಿಷ್ಟವಾಗಿ, ವಿಚಿತ್ರವಾಗಿ ಅಲ್ಲ ಮತ್ತು ಅಷ್ಟೇ ಗಂಭೀರವಾಗಿ ಕಾಣ್ತಾರೆ. ಕಾಂಗ್ರೆಸ್ಸಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ನಡೆ ಅದು ಖರ್ಗೆಯಿಂದ ಹಿಡಿದು ಸಿದ್ದರಾಮಯ್ಯನವರವರೆಗೆ, ಅವರ ಸಹೋದ್ಯೋಗಿಗಳಿಂದ ಹಿಡಿದು ಹೈಕಮಾಂಡಿನವರೆಗೆ ನುಂಗಲಾರದ ತುತ್ತಾಗಿದೆ, ಬಿಸಿ ತುಪ್ಪವಾಗಿದೆ. ನೇರ ಹಣಾಹಣಿಗೆ ನಿಂತ ಹಾಗೆ ಡಿ ಕೆ ಶಿವಕುಮಾರ್ ಈ ನೆಲದ ಸಂಸ್ಕೃತಿ, ಈ ನೆಲದ ಪಾವಿತ್ರ್ಯತೆ ಮತ್ತು ಮಹಾಕುಂಭದ ಪುಣ್ಯಸ್ನಾನದ ವ್ಯವಸ್ಥೆಯಿಂದ ಹಿಡಿದು ಅದರ ಐತಿಹಾಸಿಕ ಮಹತ್ವದವರೆಗೆ ಬಹಿರಂಗವಾಗಿ ಅದನ್ನು ಸಮರ್ಥಿಸಿದರು, ಮಾತಾಡಿದರು. ಖರ್ಗೆಯವರಿಗೆ ತಪರಾಕಿ ಕೊಟ್ಟ ಹಾಗೆ AICC ಅಧ್ಯಕ್ಷರಾದರೆ ಅಧ್ಯಕ್ಷಗಿರಿ ಬೇರೆ. ಈ ದೇಶದ ನಂಬಿಕೆಯ ಸಂಸ್ಕೃತಿಯ ಬಗ್ಗೆ ನೀವು ಮಾತಾಡಿದರೆ ಆ ನಂಬಿಕೆಯನ್ನು ಉಳಿಸಿಕೊಂಡಂಥ ಪ್ರಯತ್ನಕ್ಕಿಂತ ಪ್ರಾರ್ಥನೆಯಲ್ಲಿ ಹೆಚ್ಚು ನನಗೆ ನಂಬಿಕೆ ಇದೆ ಅಂತ ಘೋಷಿಸಿದಂಥ ಡಿ ಕೆ ಶಿವಕುಮಾರ್ ನಮಗೆ ಹೆಚ್ಚು ನೇರವಾಗಿ ಕಾಣ್ತಾರೆ, ಸ್ಪಷ್ಟವಾಗಿ ಕಾಣ್ತಾರೆ, ಆಪ್ತವಾಗಿ ಕಾಣ್ತಾರೆ. ಇದೇ ಕಾರಣಕ್ಕಾಗಿ 136 ಸೀಟನ್ನು ಹೆಗಲ ಮೇಲೆ ಹೊತ್ತು ತಂದ ಹಾಗೆ ತಂದು ರಾಜ್ಯ ಸರ್ಕಾರವನ್ನು ಕಾಂಗ್ರೆಸ್ಸಿನ ಒಂದು ಪ್ರತಿಷ್ಠೆಯ ಕಣವಾಗಿ ಕಟ್ಟಲಿಕ್ಕೆ ಹೊರಟಂಥ ಡಿ ಕೆ ಶಿವಕುಮಾರ್ ಅವರ ಶ್ರಮಕ್ಕೆ ತಕ್ಕಾಗಿ ಮುಖ್ಯಮಂತ್ರಿ ಸ್ಥಾನ ಅವರಿಗೆ ಒದಗಬೇಕು, ಒಲಿಯಬೇಕು ಅಂತ ನಾನು 6-7 ವಿಡಿಯೋವನ್ನು ಮಾಡಿದ್ದು ಇದೇ ಕಾರಣಕ್ಕಾಗಿ. ಯಾಕೆ ಅಂತಂದರೆ ಕಾಂಗ್ರೆಸ್ಸಿನಲ್ಲಿದ್ದರೂ ಕೂಡ ಈ ನೆಲ, ಈ ಸಂಸ್ಕೃತಿ ಅಥವಾ ಗೋವಿನ ಬಗ್ಗೆ ಇರ್ಬೋದು, ನಮ್ಮ ನಂಬಿಕೆಯ ಬಗ್ಗೆ ಇರ್ಬೋದು, ನಮ್ಮ ಪಾವಿತ್ರ್ಯವತೆ ಉಳ್ಳಂಥ ಸ್ಥಾನ ಮತ್ತು ಸ್ಥಳ ದೇಗುಲದ ಬಗ್ಗೆ ಇರ್ಬೋದು, ನದಿಗಳ ಬಗ್ಗೆ ಇರ್ಬೋದು, ಒಟ್ಟು ನಮ್ಮ ಭಾರತದ ಸಂಸ್ಕೃತಿಯ ಬಗ್ಗೆ, ನಮ್ಮ ನಂಬಿಕೆಯ ಸಂಸ್ಕೃತಿಯ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಹಿಂದುತ್ವದ ಬಗ್ಗೆ ಸಿದ್ದರಾಮಯ್ಯನವರನ್ನು ಹೋಲಿಸಿದರೆ, ಸಿದ್ದರಾಮಯ್ಯನವರ ಪಟಾಲಮನ್ನು ಹೋಲಿಸಿದರೆ ಡಿ ಕೆ ಶಿವಕುಮಾರ್ ಈ ನೆಲದ ಸಂಸ್ಕೃತಿಯ ಒಂದು ಸಾಂಸ್ಕೃತಿಕ ವಕ್ತಾರರ ಹಾಗೆ ಅವರು ವರ್ತಿಸುವ ಎಲ್ಲ ಭರವಸೆಯು ನಮಗೆ ಅವರ ನಡೆ, ನುಡಿ ಮತ್ತು ಆಚರಣೆಯಲ್ಲಿ ಕಾಣುತ್ತೆ. ದೇ ಆರ್ ಅವರ್ ಬ್ರದರ್ಸ್ ಅಂತ ಹೇಳಿದ್ದಾರೆ ಮಂಗಳೂರಿನಲ್ಲಿ. ನೀವೇ ಈ ಸರ್ಕಾರವನ್ನು ಚುನಾಯಿಸಿದ್ದು, ನಿಮಗೆ ನಾವು ಋಣಿಯಾಗಿದ್ದೇವೆ ಅಂತ ಅವರು ಹೇಳಿದ ಮಾತನ್ನು ನಾವು ಖಂಡಿಸಿದ್ದೇವೆ. ಮುಸ್ಲಿಮರ ತುಷ್ಟೀಕರಣದ, ವೋಟ್ ಬ್ಯಾಂಕಿನ ರಾಜಕಾರಣದ, ಅವರ ಕಾಂಗ್ರೆಸ್ಸಿನ ರಾಜಕಾರಣವನ್ನು ಮೈ ತುಂಬ ಹೊದ್ದುಕೊಂಡೂ ಕೂಡ ಅಂತರಂಗದಲ್ಲಿ ಭಾರತ ಸಂಸ್ಕೃತಿಯನ್ನು, ಸನಾತನತೆಯನ್ನು, ನಂಬಿಕೆಯನ್ನು, ನಮ್ಮ ಆಚರಣೆಯನ್ನು ಗೌರವಿಸುವಂಥ ಒಂದು ಮನೋಧರ್ಮ ಮತ್ತು ವ್ಯಕ್ತಿತ್ವ ಡಿ ಕೆ ಶಿ ಅವರಿಗೆ ಇದೆ ಅನ್ನೋದನ್ನು ನಾವು ಸಮರ್ಥನೆ ಮಾಡಿದ್ದೆವು. ಅದಕ್ಕೆ ಈಗ ತಕ್ಕ ಉತ್ತರ ವ್ಯಕ್ತಿತ್ವದ ಮೂಲಕ, ಅಭಿವ್ಯಕ್ತಿಯ ಮೂಲಕ ಡಿ ಕೆ ಶಿವಕುಮಾರ್ರಿಂದ ಬಂದಿದೆ. 2-3 ದಿನಗಳ ಹಿಂದೆ ಪ್ರಯಾಗ್ರಾಜ್ನಲ್ಲಿ ಅವರು ಪುಣ್ಯಸ್ನಾನವನ್ನು ಕುಟುಂಬ ಸಮೇತ ಮಾಡಿ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಒಂದು ಸಂದೇಶವನ್ನು ನೀಡಿದರು. ನಮ್ಮ ದೇಶ ಬೇರೆ ದೇಶದ ಹಾಗೆ ಅಲ್ಲ. ರಾಜಕೀಯಕ್ಕಾಗಿ ರಾಜಕಾರಣ ಮಾಡುವುದಕ್ಕೂ ಇಲ್ಲಿಯ ನಂಬಿಕೆಯ ಸಂಸ್ಕೃತಿಯ ಮೇಲೆ ಪ್ರತಿದಾಳಿ ನಡೆಸುವುದಕ್ಕೂ ವ್ಯತ್ಯಾಸ ಇದೆ. ರಾಜಕೀಯವನ್ನು ರಾಜಕೀಯಕ್ಕಾಗಿ ಮಾಡೋಣ. ನಮ್ಮ ನೆಲದ ಸಂಸ್ಕೃತಿ, ನಮ್ಮ ಸನಾತನತೆ, ನಮ್ಮ ಹಿಂದುತ್ವ ಅಂತ ಬಂದಾಗ ನಾವು ಈ ನೆಲದ ಸಾಂಸ್ಕೃತಿಕ ಪರಿಸರದ ಹೊಕ್ಕುಳು ಬಳ್ಳಿಗಳಾಗಿ ನಾವು ಕೆಲಸ ಮಾಡತಕ್ಕದ್ದು, ಪ್ರತಿಕ್ರಿಯೆ ಸತ್ತತಕ್ಕದ್ದು. ಖರ್ಗೆಯವರು ಗಂಗೆಯ ಸ್ನಾನದ ಬಗ್ಗೆ ಅವಹೇಳನ ಮಾಡಿದಾಗ ಅದನ್ನು ಅತ್ಯಂತ ತಾರ್ಕಿಕವಾಗಿ, ಪ್ರಾಯೋಗಿಕವಾಗಿ ತಾನೇ ಕುಟುಂಬ ಸಮೇತ ಸ್ನಾನ ಮಾಡುವ ಮೂಲಕ ಆ ಪುಣ್ಯದ ಒಟ್ಟು ಫಲಾನುಭವಿಯಾಗಿ ಅದರ ಅನುಭೂತಿಯಿಂದ ಅವರು ಮಾಧ್ಯಮದ ಎದುರು ಮಾತಾಡಿದ ಮಾತಿದೆಯಲ್ಲ, ಅದು ಅತ್ಯಂತ ಮಹತ್ವದ ಮಾತು. ಒಬ್ಬ ಕಾಂಗ್ರೆಸ್ಸಿಗನಾಗಿ, ಅದರಲ್ಲೂ ಮುಂಚೂಣಿಯ ನಾಯಕನಾಗಿ, ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ, ಮುಂದಿನ ಮುಖ್ಯಮಂತ್ರಿಯ ಒಂದು ನಿರೀಕ್ಷೆಯನ್ನು ಹೊತ್ತಂಥ ಒಬ್ಬ ವ್ಯಕ್ತಿಯಾಗಿ ಖರ್ಗೆಗೆ, ಹೈಕಮಾಂಡಿಗೆ, ಕಾಂಗ್ರೆಸ್ಸಿನ ಒಟ್ಟು ಧೋರಣೆಗೆ ಅವರು ಹಾಕಿದ ಏಟು ಪ್ರತಿಘಾತ ಇದೆಯಲ್ಲ, ಅದು ಯಾವತ್ತೂ ಕಾಂಗ್ರೆಸ್ಸಿಗರು ಮರೆತಾರೆ ಅಂತ ನಾನು ನಂಬುವುದಿಲ್ಲ. ಇದಕ್ಕೆ ಒಳ ವಿಮರ್ಶೆ ಅಂತ ಹೇಳೋದು, ಇದಕ್ಕೆ ಆತ್ಮವಿಮರ್ಶೆ ಅಂತ ಹೇಳೋದು.
ಇದಕ್ಕೆ ಒಳಗಿದ್ದು ಹೊರಗಿದ್ದು ಎರಡೂ ನೆಲೆಗಳನ್ನು ಏಕೀಭವಿಸಿ ಮಾತಾಡುವ ಮತ್ತು ಆ ವ್ಯಕ್ತಿತ್ವವನ್ನು ನಿರೂಪಿಸಿಕೊಳ್ಳುವ ಆ ಧೀಮಂತಿಗೆ ಅಂತ ಕರೆಯುವುದಿದ್ರೆ ಅದನ್ನು ಈ ಹೊತ್ತಿನಲ್ಲಿ ನಾವು ಯಾವುದೇ ಮುಲಾಜಿಲ್ಲದೆ ಡಿ ಕೆ ಶಿವಕುಮಾರ್ ಅಂತ ನಾವು ಹೆಸರಿಸಬಹುದು. ಯಾಕೆ ಅಂತಂದರೆ ಇದೇ ಟಿ ನರಸೀಪುರದ ಕುಂಭಮೇಳದಲ್ಲೂ ಕೂಡ ನಮ್ಮ ಪೂರ್ವಿಕರಿಗೂ ಗಂಗರ ಆಡಳಿತದ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಆಮೇಲೆ ಯಾವುದೇ ಶ್ಲೋಕವನ್ನು ತೆಗೆದುಕೊಳ್ಳಿ, ಇತಿಹಾಸವನ್ನು ತೆಗೆದುಕೊಳ್ಳಿ, ಪುರಾಣವನ್ನು ತೆಗೆದುಕೊಳ್ಳಿ, ಗಂಗೆ, ಯಮುನೆ, ಸರಸ್ವತಿಗೆ ಯಾವ ಪಾವಿತ್ರತೆ ಇದೆಯೋ ಅಥವಾ ಯಾವ ಉಲ್ಲೇಖ ಇದೆಯೋ, ಪ್ರಸ್ತಾವನೆ ಇದೆಯೋ, ಅದೇ ರೀತಿಯಲ್ಲಿ ಅದೇ ನೆಲೆಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಕಾವೇರಿ ಕೇವಲ ಕರ್ನಾಟಕದ ಒಂದು ಮಗಳಲ್ಲ ಅಥವಾ ಕರ್ನಾಟಕದ ಒಂದು ಹುಟ್ಟಿನ ನದಿಯಲ್ಲ, ಅದು ಇಡೀ ಭರತ ಸಂಸ್ಕೃತಿಯ ನಾಭಿಬಿಂದು. ಕಾವೇರಿಗೆ ಗಂಗೆಯಷ್ಟೇ ಪಾವಿತ್ರ್ಯವಿದೆ. ಆದ್ದರಿಂದ ಈಗ ಕೋವಿಡಿನ ಕಾರಣಕ್ಕಾಗಿ ಒಂದು 3-4 ವರ್ಷ ನಡೆದಿರಲಿಲ್ಲ, ಇನ್ನು ಪ್ರತಿ 3 ವರ್ಷಕ್ಕೊಮ್ಮೆ ನಡೀತದೆ. ಬಜೆಟಲ್ಲೂ ಸೇರಿಸ್ತೇವೆ ಮತ್ತು ಇದಕ್ಕೊಂದು ನಮ್ಮ ಸರ್ಕಾರ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತದೆ. ಇಂಥ ಟಿ ನರಸೀಪುರದ ಈ ತ್ರಿವಳಿ ಸಂಗಮದ ಒಂದು ಪವಿತ್ರವಾದಂಥ ಸ್ಥಳ ಕರ್ನಾಟಕದಲ್ಲಿ ಇರುವುದು ನಮ್ಮ ಸೌಭಾಗ್ಯ. ಪ್ರಯತ್ನಕ್ಕಿಂತ ಪ್ರಾರ್ಥನೆಯಲ್ಲಿ ನಾನು ಹೆಚ್ಚು ನಂಬಿಕೆಯನ್ನು ಇಟ್ಟಿದ್ದೇನೆ. ಆದ್ದರಿಂದ ಈ ಸ್ಥಳ, ಈ ಕುಂಭಮೇಳ, ಇದಕ್ಕೆ ಅದರದೇ ಆದಂಥ ಪಾವಿತ್ರ್ಯತೆ ಇದೆ. ಅದನ್ನು ಕಾಪಾಡಿಕೊಂಡು ಹೋಗಬೇಕಾದದ್ದು ನಮ್ಮ ಧರ್ಮ ಅನ್ನೋದನ್ನು ಮಾಧ್ಯಮದ ಎದುರು ನಿರ್ದಾಕ್ಷಿಣ್ಯವಾಗಿ, ನೇರವಾಗಿ, ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ದಿದೆಯಲ್ಲ, ಅದಕ್ಕೆ ಈ ನಾಡು ಧನ್ಯತೆಯನ್ನು ಅನುಭವಿಸಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದಿಸಬೇಕು. ತಲಕಾಡಿನಲ್ಲಿ ಗಂಗರದು ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮ ಅನೇಕರ ದಾಖಲೆಗಳಲ್ಲಿ ನಮ್ಮ ಪೂರ್ವಜರು ಕೂಡ ಅಲ್ಲಿಂದ ನಾಯಕತ್ವ ವಹಿಸಿದಂಥ ದಾಖಲೆಗಳು ಕೂಡ ನಮ್ಮಲ್ಲಿದೆ. ನಾನು ಹಿಂದೆ ಅದನ್ನು ಡೆವಲಪ್ಮೆಂಟ್ ಮಾಡಿಸ್ಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿದ್ದೆ, ಬಟ್ ಮಾಡೋಕ್ಕಾಗಿಲ್ಲ. ಈಗ ಅದು ನಮ್ಮ ಅನೇಕ ಮಠಾಧೀಶರು, ಚುಂಚನಗಿರಿಯವರು, ಸುತ್ತೂರಿನವರು, ಬೇರೆಯವರೆಲ್ಲ ಸೇರಿ ಅದನ್ನು ಪರಂಪರೆಯನ್ನು ಸ್ವಲ್ಪ ಬೆಳೆಸ್ಕೊಂಡು ಬಂದಿದ್ದಾರೆ. ಇದು ಯಾವುದಕ್ಕೇನು ಕಡಿಮೆ ಇಲ್ಲ. ನಾನು ನಿನ್ನೆ ರಾತ್ರಿ 10:30-11 ಗಂಟೆಗೆ ನಾನು ಕೂಡ ಆ ಕುಂಭಮೇಳದಲ್ಲಿ ಸ್ನಾನ ಮಾಡಿದೆ. ನೀರು ಭಾಳ ಪವಿತ್ರವಾಗಿದೆ, ಇತಿಹಾಸ. ಸೊ ನಾವು ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೊಳ್ಬೇಕು. ಸೊ ಇದು ನಮ್ಮ ನಾಡಿನಲ್ಲೂ ಕೂಡ, ನಮ್ಮ ಭೂಮಿಯಲ್ಲೂ ಕೂಡ ಇಂಥ ಒಂದು ಪವಿತ್ರವಾದಂಥ ಜಾಗ ಇರೋದು ನಮ್ಮೆಲ್ಲರ ಭಾಗ್ಯ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕನ್ನಡ ಕಲ್ಚರ್ ಅವರು, ಧಾರ್ಮಿಕ ದತ್ತಿಯವರು ಗಂಗಾ ಪೂಜೆಯನ್ನು ಪ್ರಾರಂಭ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಅಧಿಕಾರಿಗಳೆಲ್ಲ ಕೆಲಸ ಮಾಡಿದ್ದಾರೆ. ರಾತ್ರಿ 11 ಗಂಟೆಗೂ ಕೂಡ ಸುಮಾರು ಜನ ಎಲ್ಲ ಇದ್ದರು. ಸೊ ಅದಕ್ಕೆ ಇದು ಬಿಗಿನಿಂಗು. ಮಧ್ಯ ಕೋವಿಡ್ ಇರೋ ದೃಷ್ಟಿಯಿಂದ ಒಂದು 5-6 ವರ್ಷ ಅವರು ನಡೆಸಲಿಲ್ಲ. ಈಗ ಮತ್ತೆ ಪ್ರಾರಂಭ ಮಾಡ್ತಾಯಿದ್ದಾರೆ 3 ವರ್ಷಕ್ಕೆ ಒಂದ್ಸತಿಗಿಂತ. ಮುಂದಿನ ದಿನದಲ್ಲಿ ಸರ್ಕಾರ ಅದಕ್ಕೊಂದು ದೊಡ್ಡ ಮಾಸ್ಟರ್ ಪ್ಲ್ಯಾನ್ ಮಾಡ್ತದೆ. ನಾನು ಕೂಡ ಕಾವೇರಿ ಆರತಿ ಬಗ್ಗೆ ನಮ್ಮದೊಂದು ಟೀಮ್ ಕಳಿಸಿಸ್ಬಿಟ್ಟು ಎಲ್ಲ ರಿಪೋರ್ಟೆಲ್ಲ ತರಿಸ್ಕೊಂಡಿದ್ದೀನಿ. ಈ ವರ್ಷ ಬಜೆಟಲ್ಲೋ ಇಲ್ಲಾಂದರೆ ಬೋರ್ಡ್ನಲ್ಲೋ ಅದರಿಗೆ ಅಫಿಷಿಯಲಾಗೆ ಸೇರಿಸುವಂಥ ಕೆಲಸ ಮಾಡ್ತೀನಿ. ಇದು ಭಾಳ ಅವಶ್ಯಕತೆ ಇದೆ. ಏಕೆಂದರೆ ಸದ್ಯದಲ್ಲಿ ಕೂಡ ಒಂದು ವಿಶ್ವ ನೀರಿನ ಸೇವ್ ವಾಟರ್ ದಿನಾಚರಣೆ ಇದೆ. ನೆಕ್ಸ್ಟ್ ಮಂತು ಮಾರ್ಚ್ 22ನೇ ತಾರೀಕು. ಅದಕ್ಕೂ ಕೂಡ ಸಿದ್ಧತೆಯನ್ನು ಈಗಾಗಲೇ ನಾವು ಮಾಡಿಕೊಳ್ಬೇಕಾಗಿದೆ. ಬಟ್ ಇವತ್ತೇನು ನಮ್ಮ 3 ಜಾಗದಲ್ಲಿ ನಮ್ಮ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೀತಾ ಇದೆ. ನಮ್ಮ ಜನರು ನಾವೇನು ಎಲ್ಲರೂ ಕೂಡ ಪ್ರಯಾಗ್ಗೆ ಹೋಗೋಂಥ ಅವಶ್ಯಕತೆ ಏನಿಲ್ಲ. ಇದು ಪವಿತ್ರವಾದ, ಈಗ ಯಾವುದೇ ಶ್ಲೋಕ, ಯಾವುದೇ ಇತಿಹಾಸದಲ್ಲಿ ಪುರಾಣಗಳೆಲ್ಲ ನೀವು ನೋಡಿದ್ರೆ ಗಂಗೆ ಎಷ್ಟು ಪವಿತ್ರ ಇದೆಯೋ, ಗಂಗಾ ನದಿಗೆ, ಸರಸ್ವತಿ ನದಿಗೆ ಎಲ್ಲ ಇದೆಯೋ, ಯಮುನಾ ನದಿಗೆ ಅಷ್ಟೇ ಪವಿತ್ರತೆ ನಮ್ಮ ಕಾವೇರಿಗೂ ಇದೆ. ಸೊ ಅದರಿಂದ ಕಾವೇರಿಯ ಕೆಲವು ಭಾಗಗಳಿವು.
ಸೊ ಅದಕ್ಕೆ ಎಲ್ಲ ಜನ ಇಲ್ಲಿ ನೀವು ಅಲ್ಲೋಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಬೇಡ, ಭಾಳ ಕಷ್ಟ ಇದೆ. ಎಲ್ಲ ಇಲ್ಲೇ ಬಂದು ತಮ್ಮ ಏನು ಬದುಕಿನಲ್ಲಿ ಏನೇನು ಪ್ರಾರ್ಥನೆ ಮಾಡ್ಕೊಳ್ಬೇಕೋ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಸಿಗ್ತದೆ ಅನ್ನೋದ್ರಲ್ಲಿ ನನಗೂ ಕೂಡ ನಂಬಿಕೆ ಇದೆ. ಸೊ ಬಂದು ಎಲ್ಲ ವ್ಯವಸ್ಥೆನ ಈಗ ಪ್ರಾರಂಭ ಮಾಡಿದ್ದಾರೆ, ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನು ನಮ್ಮ ರಾಜ್ಯದ ಕುಂಭಮೇಳಕ್ಕೆ ನನ್ನಿಂದ ಒಂದು ಶಕ್ತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಪ್ರೋತ್ಸಾಹವನ್ನು ಕೊಡಬೇಕಾದ್ದು ನಮ್ಮ ಸರ್ಕಾರದ ಧರ್ಮ. ಸೊ ಮುಖ್ಯಮಂತ್ರಿಗಳು ಕೂಡ ನಾನೇ ಹೋಗಬೇಕು ಅಂತಿದ್ದೆ, ನನ್ನ ಖಾಲಿ ರೀತಿ ಆಗಿದೆ. ಸೊ DK ಹೋಗ್ಬಿಟ್ಟು ಬಾ, ನೀನು ಮಿಸ್ ಮಾಡಬೇಡ ಅಂತೇಳಿ ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ತಮ್ಮ ಅನುಭವ ಹೇಗಿತ್ತು ಅಂತ ಸ್ವಲ್ಪ ನೀರಿನಲ್ಲಿ ಮುಳುಗುವಂಥದ್ದು, ಬೆಳಗ್ಗೆಯಿಂದ ಟಯರ್ಡ್. ಯಾಕೆಂತಂದರೆ ನಂಬಿಕೆಯ ನೆಲೆಯನ್ನು, ಶ್ರದ್ಧೆಯ ನೆಲೆಯನ್ನು, ಆಚರಣೆಯ ನೆಲೆಯನ್ನು, ನಮ್ಮ ಧರ್ಮದ ನೆಲೆಯನ್ನು, ಸನಾತನತೆಯನ್ನು ಸಂಪೂರ್ಣವಾಗಿ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ತಿರುಚಿ ಮುರುಚಿ ಅದನ್ನು ಲೇವಡಿ ಮಾಡಿ ಹೊಸಕ್ಕೆ ಹಾಕಬೇಕು ಭವಿಷ್ಯದಲ್ಲಿ ಅನ್ನುವ ಕಂಕಣಬದ್ಧತೆಯನ್ನು ತೊಟ್ಟಂಥ ಖರ್ಗೆಗೆ, ಕಾಂಗ್ರೆಸ್ಸಿನ ಹೈಕಮಾಂಡಿಗೆ, ಕಾಂಗ್ರೆಸ್ಸಿನ ಒಟ್ಟು ಧೋರಣೆಗೆ ಹೇಗೆ ತಿರುಗೇಟನ್ನು ಮಹಾಕುಂಭ ಮೇಳದ ಸ್ನಾನದ ಮೂಲಕ ಮತ್ತು ನರಸೀಪುರದ ಈ ತ್ರಿವಳಿ ಸಂಗಮದ ಕುಂಭಮೇಳದ ಮೂಲಕ, ಅಲ್ಲಿಯ ಸ್ನಾನದ ಮೂಲಕ, ಅದರ ಅನುಭೂತಿಯ ಮೂಲಕ DK ಶಿವಕುಮಾರ್ ಇವತ್ತು ಪ್ರತಿಕ್ರಿಯಿಸಿದ್ದಿದೆಯಲ್ಲ, ಅದು ಇಡೀ ಕಾಂಗ್ರೆಸ್ ಸಂಸ್ಕೃತಿಗೆ ಒಂದು ಮರುಚಿಂತನೆಗೆ ಅದು ಎಡೆ ಮಾಡಿ ಕೊಡಬೇಕು ಅಂತ ನಾನು ಭಾವಿಸ್ತೇನೆ. ಅವರ ಇಡೀ ಮಾತಿನ ಧ್ವನಿ ಏನು, ಇಡೀ ಮಾತಿನ ಮತಿತಾರ್ಥ ಏನು ಅಂತಂದರೆ, ರಾಜಕಾರಣಕ್ಕಾಗಿ ನಾವು ಪಥವನ್ನು ಯಾವ್ಯಾವ ರೀತಿ ನಾವು ರೂಪಿಸಿಕೊಳ್ತೇವೋ ಅದನ್ನು ರೂಪಿಸಿಕೊಳ್ಳುವುದು ಬೇರೆ. ಆದರೆ ಕಾಂಗ್ರೆಸ್ಸಿನ ಅವನತಿಗೆ ಕಾರಣ ಏನು, ಕಾಂಗ್ರೆಸ್ ಮುಕ್ತ ಭಾರತದ ಕೊನೆಯ ಅಂಚಿನಲ್ಲಿ ನಾವು ಇವತ್ತು ನಿಲ್ಲಕ್ಕೆ ಕಾರಣ ಏನು? 136 ವರ್ಷದ ಇತಿಹಾಸ ಇದೆ, ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಇದೆ, 56 ವರ್ಷ ಆಳಿದ್ದೀರಿ 75 ವರ್ಷದ ಸ್ವತಂತ್ರ ಭಾರತದಲ್ಲಿ. ಇಷ್ಟಾಗಿಯೂ ಕೂಡ ಇಂಥ ಹೀನಾಯವಾದಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಇವತ್ತು ಬಂದಿದೆ ಅಂತಾದರೆ ಈ ನೆಲದ ಸಂಸ್ಕೃತಿಯನ್ನು ನೀವು ಪ್ರಶ್ನಿಸಿದ್ದು, ನಂಬಿಕೆಯನ್ನು ಪ್ರಶ್ನಿಸಿದ್ದು, ಸನಾತನ ಧರ್ಮದ ಮೇಲೆ ತೀವ್ರವಾದ ಆಘಾತ ಮಾಡಿದ್ದು, ರಾಮ ಕೃಷ್ಣ ಇತ್ಯಾದಿ ಈ ಸಂಸ್ಕೃತಿಯ ಕಣ್ಣುಗಳು ಅಂತೇನಿದ್ವಲ್ಲ ಅವರ ಮೇಲೆ ನೀವು ಪ್ರಹಾರ ಮಾಡಿದ್ದು, ಇದು ಸರಿಯಾದ ಕ್ರಮ ಅಲ್ಲ. ನಾವು ನಮ್ಮ ಸಂಸ್ಕೃತಿಯನ್ನು ರಕ್ಷಿಸಬೇಕು, ನಾವು ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸಬೇಕು, ನಾವು ನಮ್ಮ ಸಂಸ್ಕೃತಿಯ ಭಾಗಿದಾರರಾಗಬೇಕು. ಇಲ್ಲದೇ ಇದ್ದರೆ ಈ ದೇಶದಲ್ಲಿ ನಮಗೆ ಉಳಿಗಾಲ ಇಲ್ಲ ಅನ್ನೋದನ್ನು DK ಶಿವಕುಮಾರ್ ಮಾತು ಮತ್ತು ಕೃತಿಯ ಮೂಲಕ ವರ್ತಮಾನದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ. ಇದು ಒಂದು ರಾಷ್ಟ್ರೀಯ ಸುದ್ದಿ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಕಾಂಗ್ರೆಸ್ಸಿನ ಒಂದು ನಾಭಿ, ಕಾಂಗ್ರೆಸ್ಸಿನ ಮೂಲ ಮಂತ್ರ ಅಂತೇನಿದೆಯಲ್ಲ, ಈ ಭರತ ಸಂಸ್ಕೃತಿಯನ್ನು ನಿರ್ನಾಮ ಮಾಡುವಂಥದ್ದು, ಆ ನಿರ್ಮಾಣ ಮಾಡಿದಂಥ ಒಂದು ಕೃತ್ರಿಮವಾದಂಥ ಒಂದು ಹೊಸ ನರೇಟಿವಲ್ಲಿ, ತುಷ್ಟೀಕರಣದ ರಾಜಕಾರಣದ ಬೆನ್ನಲ್ಲಿ ಬುದ್ಧಿಜೀವಿಗಳು, ಎಡಪಂಥೀಯರು ಅವರು ಹೇಳುವ ಈ ಸುಳ್ಳು ಸಂಸ್ಕೃತಿಯ ಮೇಲೆ ಒಂದು ಭಾರತೀಯ ಸಂಸ್ಕೃತಿಯನ್ನು ಕಟ್ಟಬೇಕು ಅಂತೇನೋ ಹವಣಿಕೆ ಮಾಡ್ತಾ ಇದೆ ಕಾಂಗ್ರೆಸ್ಸು. ಅದು ಸರಿಯಾದದ್ದಲ್ಲ, ಅದಕ್ಕೆ ಭವಿಷ್ಯ ಇಲ್ಲ. ಇದೇ ರೀತಿ ನಾವು ಮುಂದುವರೆದರೆ ನಾವು ಮುಂದೊಂದು ದಿನ ವಿನಾಶವಾಗಿ ಹೋಗ್ತೇವೆ ಅನ್ನುವಂಥ ಒಂದು ಸಂಕೇತವನ್ನು DK ಶಿವಕುಮಾರ್ ತನ್ನ ಕೃತಿ ಮತ್ತು ಅಭಿವ್ಯಕ್ತಿಯ ಮೂಲಕ ಧೀಮಂತವಾಗಿ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಪುಂಡಾಟಿಕೆ ಮಾಡಿದಂಥ ಮುಸ್ಲಿಂ ಯುವಕರನ್ನು, 14-15 ವರ್ಷದ ಮುಸ್ಲಿಂ ಯುವಕರೇ ಅಲ್ಲಿ ಕಲ್ಲು ತೂರಿದ್ದು ಅನ್ನೋದನ್ನು ಉಪಮುಖ್ಯಮಂತ್ರಿಯಾಗಿ ಮೈಸೂರಿನ ನೆಲದಲ್ಲಿ ನಿಂತು ಪೊಲೀಸರ ಕ್ರಮವನ್ನು ಶ್ಲಾಘಿಸ್ತೇನೆ. ತಾವೇ ಗಾಯಗೊಂಡರೂ ಕೂಡ ಯಾವುದೇ ಅನಾಹುತಕ್ಕೆ ಎಡೆ ಕೊಡದೇ ಇದ್ದ ಹಾಗೆ ಆ ಇಡೀ ಸಂದರ್ಭವನ್ನು ಅವರು ಅಭೂತಪೂರ್ವವಾಗಿ ಅದನ್ನು ನಿರ್ವಹಿಸಿದ್ದಾರೆ ಅನ್ನುವ ಮೂಲಕ ರಾಜಣ್ಣನಿಗೂ ತಲೆ ಕೆಟ್ಟ ಹಾಗೆ ಮಾತಾಡುವ ಲಕ್ಷ್ಮಣ್ಣವರ ಒಂದು ಪ್ರಾಕ್ಟಿಕಲ್ ಆದಂಥ ಯಾವುದೇ ರೀತಿಯಲ್ಲೂ ವರ್ತಿಸದೇ ಇರುವಂಥ ಸುಳ್ಳು ಸಂಸ್ಕೃತಿಯನ್ನು, ಕಾಂಗ್ರೆಸ್ಸಿನ ಚಪರಾಸಿಗಿರಿಯನ್ನೇ ತನ್ನ ಇಡೀ ವೃತ್ತಿ ಮತ್ತು ಅಭಿವ್ಯಕ್ತಿ ಅಂತ ಭಾವಿಸಿದಂಥ ವ್ಯಕ್ತಿಗೆ ಸರಿಯಾದ ಏಟು ಕೊಟ್ಟಿದ್ದಾರೆ. ರಾಜಣ್ಣ
ಪೊಲೀಸರಿಗೆ ಥೂ ಅಂತ ಉಗಿದ್ರು. ಏನಲ್ಲಿ 90% ಹೆಚ್ಚು ಮುಸ್ಲಿಂ ಪಾಪ್ಯುಲೇಷನ್ ಇದೆ ಅಂಥ ಜಾಗದಲ್ಲಿ ಸ್ಟೇಷನ್ನಲ್ಲಿ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದಂಥ RSSನ ಹುಡುಗನನ್ನು ಇಟ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಅವರಿಗೇನು ಕಾಮನ್ ಸೆನ್ಸ್ ಇದೆಯಾ? ಥೂ ಅಂತ ಉಗಿದ್ರು. ಇಡೀ ರಾಜ್ಯದ ಜನತೆ ಉಗಿತಾ ಇದೆ ರಾಜಣ್ಣನವರಿಗೆ. ಹಾಗಾದರೆ ಕಾನೂನು, ಸಂವಿಧಾನ, ಪ್ರಜಾಪ್ರಭುತ್ವ, ಆಡಳಿತದ ಮುಂದೆ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಜನಾಂಗವೋ ಒಂದು ಮತವೋ ಧರ್ಮವೋ 90% ಅಲ್ಲಿ ವಾಸಿಸ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಇಡೀ ಕಾನೂನಿನ ಪರಿಪಾಲಕರೆಲ್ಲ ಅವರಿಗೆ ಸಲಾಂಗಿರಿ ಹೊಡಬೇಕೇನೋ, ಗುಲಾಮಗಿರಿ ಮಾಡಬೇಕೇನೋ? ಹಾಗಾದರೆ ಅದನ್ನು ಎದುರಿಸುವ ತಾಕತ್ತಿಲ್ವ ನಮಗೆ? ಏನಂತ ಭಾವಿಸಿದ್ದಾರೆ ಈ ರಾಜಣ್ಣ? ಹಿಂದೆ ಶಿವಮೊಗ್ಗದಲ್ಲಿ ನಡೆದಂಥ ಘಟನೆಯಲ್ಲೂ ಇದೇ ಸಿದ್ದರಾಮಯ್ಯನವರು ಇದೇ ಮಾತನ್ನು ಹೇಳಿದರು. ಈ RSSನವರು BJPಯವರು ಅಲ್ಲಿ ಹೋಗಿ ಯಾವ್ಯಾವುದೋ ಫೋಟೋ ಹಾಕೋದಕ್ಕೆ ಒಂದು ಇತಿಮಿತಿ ಬೇಡವ, ಅಲ್ಲಿ ಮುಸ್ಲಿಂ ಬಹುಸಂಖ್ಯಾತರು, ಅಲ್ಲಿ ಟಿಪ್ಪು ಸುಲ್ತಾನ್ ಫೋಟೋವನ್ನು ಹೇಗೆ ತೆಗಿತೀರಿ ಅಥವಾ ಕೇಸರಿ ಧ್ವಜವನ್ನು ಹೇಗೆ ಹಾಕ್ತೀರಿ ಅಂದರೆ ಟಿಪ್ಪು ಸುಲ್ತಾನು ಕೇಸರಿ ಧ್ವಜ ಇದೆಲ್ಲ ಬಂದಾಗ ನಿಮಗೆ ಅಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅಂತ ಬರುತ್ತೆ. ಹಾಗಾದರೆ ಗಣೇಶನ ಮೆರವಣಿಗೆ ಹೋಗಬೇಕಾದ್ರೆ ಯಾಕೆ ಇವರು ತಾಪತ್ರಯ ಮಾಡ್ತಾರೆ? ಖಡ್ಗವನ್ನು ಜಳಪಿಸ್ತಾ ಇಡೀ ಬೀದಿಯಲ್ಲಿ ಯಾಕೆ ಓಡಾಡ್ತಾರೆ? ನಮ್ಮ ಮನೆಯ ದನಕರುಗಳನ್ನು ತೆಗೆದುಕೊಂಡೋಗಿ ಹಿಂಸಾತ್ಮಕವಾಗಿ ಭೀಭತ್ಸವಾಗಿ ಕೊಲ್ತಾರೆ ಯಾಕೆ? ಇವೆಲ್ಲ ಪ್ರಶ್ನೆ ಮಾಡೋದು ಬೇಡವಾ? ಅಂದರೆ ಅವರ ಬಾಹುಳ್ಯ ಎಲ್ಲಿ ಜಾಸ್ತಿ ಆಯಿತೋ ಅಲ್ಲಿ ಹಿಂದೂಗಳ ಪ್ರವೇಶ ಇರಬಾರದು. ಅಲ್ಲಿ ಈ ದೇಶದ ಬಹುಸಂಖ್ಯಾಕ 88-90% ಇದ್ದಂಥ ಹಿಂದೂಗಳ ಪ್ರವೇಶ ನಿರಾಕರಣೆ. ಹಾಗಾದರೆ ನಿಮ್ಮ ಪೊಲೀಸ್ಗಿರಿ ಯಾಕೆ? ನಿಮ್ಮ ಕಾನೂನು ಯಾಕೆ? ನಿಮ್ಮ ಆಡಳಿತ ಯಾಕೆ? ಯಾವ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ? ಇದನ್ನು ಇಡೀ ಜನ ಪ್ರಶ್ನಿಸ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಮಾಧ್ಯಮದವರು ಪ್ರಶ್ನಿಸಿದಾಗ ರಾಜಣ್ಣನವರು ಹೀಗೆ ಹೇಳ್ತಾರೆ ಅಂತಂದಾಗ ಅವರನ್ನು ಮುಖ್ಯಮಂತ್ರಿಗಳು ವಿಚಾರಿಸ್ಕೊಳ್ತಾರೆ. ಆಮೇಲೆ ನಾನು ಹೇಳ್ತಾ ಇದ್ದೇನೆ ಕೇಳಿ, ಈ ನೆಲದಲ್ಲಿ ನಿಂತು ಪೊಲೀಸರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಪ್ರಚೋದನಕಾರಿಯಾಗಿ ಮುಫ್ತಿ ಮುಷ್ತಾಕ್ ಮುಕ್ಬೋಲಿ ಅನ್ನುವಂಥ ಒಬ್ಬ ಕಿಡಿಗೇಡಿ ಅಲ್ಲಿ ಮೈಕ್ ಹಿಡಿದು ಏನು ಮಾತಾಡ್ತಾ ಇದ್ದ, ಒದರ್ತಾ ಇದ್ದ, ಅದನ್ನು ವಿಡಿಯೋದಲ್ಲಿ ನೀವು ನೋಡ್ಬೋದು. ಆ ರೀತಿಯ ಪ್ರಚೋದನಕಾರಿ ಭಾಷಣದಿಂದ ಉದ್ರಿಕ್ತಗೊಂಡಂಥ ಮುಸ್ಲಿಂ ಯುವಕರು 14-15 ವರ್ಷವರು ಅಲ್ಲಿ ದಾಳಿ ಮಾಡಿದ್ದಾರೆ. ಎರಡನ್ನು ಸ್ಪಷ್ಟ ಮಾಡಿದರು DKಶಿ. ಒಂದು, ಈ ರಾಜಣ್ಣ ಅವರ ಮಾತು ತಲೆಕೆಟ್ಟ ಮಾತು, ಬೇಸ್ಲೆಸ್, ಆ ಮಾತಿಗೆ ಬೆಲೆ ಕೊಡಬೇಡಿ, ಹುಚ್ಚರ ಸಂತೆ ಅದು ಅನ್ನುವಂಥ ಇಂಡೈರೆಕ್ಟಾಗಿ ಒಂದು ಹೇಳಿದರು. ಇನ್ನೊಂದು, RSSನವರು ಮುಸ್ಲಿಂ ಟೋಪಿ ಹಾಕ್ಕೊಂಡು ಬಂದು ಇಲ್ಲಿ ಗಲಾಟೆ ಮಾಡಿದ್ದಾರೆ ಅಂತ ಹೇಳಿದಂಥ ಲಕ್ಷ್ಮಣ್ ಅವರ ಮಾತು ತಲೆಕೆಟ್ಟ ಮಾತು, ಬೇಸ್ಲೆಸ್ ಮಾತು ಅದನ್ನು ಕೂಡ ಇಂಡೈರೆಕ್ಟಾಗಿ ಹೇಳಿದರು. ಯಾಕೆಂತಂದರೆ ಮುಸ್ಲಿಂ ಹುಡುಗರೇ ಅಲ್ಲಿ ಕಲ್ಲು ಹೊಡೆದದ್ದು, ಅಲ್ಲಿ ಧಾರ್ಮಿಕ ಮುಖಂಡರು ಬಂದು ಅವರನ್ನು ತಹಬಂದಿಗೆ ತರುವ ಪ್ರಯತ್ನ ಮಾಡಿದರು, ಅವ್ರು ಕೇಳಲಿಲ್ಲ. ಪೊಲೀಸರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ, ನಾನು ಅವರನ್ನು ಅಭಿನಂದಿಸ್ತೇನೆ. ಯಾವ್ಯಾವುದೋ ಸಚಿವನ ಯಾವ್ಯಾವುದೋ ವಕ್ತಾರನ ಮಾತನ್ನು ಯಾಕೆ ಕೇಳ್ತೀರಿ? DCM ಆಗಿ ನಾನು ಹೇಳ್ತಾ ಇದ್ದೇನೆ, ಇದು ಅಂತಿಮ ಸತ್ಯ ಇದು ಅನ್ನುವಂಥ ಒಂದು ಧೀಮಂತಿಕೆಯನ್ನು ಶಿವಕುಮಾರ್ ಅವರು ತೋರಿಸಿದ್ದಿದೆಯಲ್ಲ, ಅದು ಈ ರಾಜ್ಯದ ಜನತೆಗೆ ಒಂದು ಹಂತದ ನಿಟ್ಟುಸಿರನ್ನು ತಂದಿದೆ. ಯಾಕೆಂತಂದರೆ ಈ ಲಕ್ಷ್ಮಣ್ಣಂಥ ಎಡವಟ್ಟುಗಳು ಯಾವ್ಯಾವುದೋ ಗಲಾಟೆ ಆದಾಗ ಅಲ್ಲಿ ನೇರ ನಿಮಗೆ ವಿಡಿಯೋದಲ್ಲಿ ಕಾಣುತ್ತೆ. ಕಲ್ಲೊಡೆದವ್ರು ಯಾರು, ಅವ್ರು ಯಾವ ಮತದವರು, ಯಾವ ಧರ್ಮದವರು, ಎಲ್ಲಿಂದ ಬಂದವರು. ಅದೇ ಮುಫ್ತಿ ಮುಷ್ತಾಕ್ ಮುಕ್ಬೋಲಿ ಅಂತ ಪಟಿಂಗರಲ್ಲಿ ಪ್ರಚೋದನೆ ಭಾಷಣ ಮಾಡ್ತಾ ಇದ್ದದ್ದನ್ನು ಗಮನಿಸಿದ್ದೀರಿ. ಇಷ್ಟೆಲ್ಲ ಆದರೂ ಕೂಡ RSSನವರಿಗೆ ಅದನ್ನು ಮೆತ್ತುವ, RSSನ್ನು ತಂದು ನಿಲ್ಲಿಸುವ, ಈ ಸಿನಿಮಾದಲ್ಲಿ ಒಂದು ದೃಶ್ಯಗಳನ್ನು ಜೋಡಿಸುವ ಈ ಲಕ್ಷ್ಮಣ್ ಅಂತ ಪಟಿಂಗರಿಗೆ ನಮ್ಮಂಥವ್ರು ಮಾತಾಡೋದಲ್ಲ, ಸ್ವತಃ DKಶಿ ಅವರೇ ಕಪಾಳ ಮೋಕ್ಷ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ನಾನು DKಶಿ ಅವರನ್ನು ಅಭಿನಂದಿಸ್ತೇನೆ. ಇದಕ್ಕೆ ಒಳವಿಮರ್ಶೆ ಅಂತಾರೆ. ಒಳಗಿದ್ದುಕೊಂಡೇ ಒಳಗಿನ ಹುಳುಕನ್ನು ಸಮಾಜದ ಎದುರು ಭಾಳ ಸ್ಪಷ್ಟವಾಗಿ ನಿಷ್ಠುರವಾಗಿ ತೆಗೆದಿಡುವುದು ಇದೆಯಲ್ಲ, ಅದು DKಶಿ ಅವರಿಂದ ಮಾತ್ರ ಸಾಧ್ಯವೋ ಏನು. ಯಾಕೆಂತಂದರೆ ತನ್ನದೇ ಆದಂಥ ಶಾಸಕರನ್ನು, ಸಚಿವರನ್ನು, ಬಣವನ್ನು ವಿರೋಧದ ನೆಲೆಯಲ್ಲಿ ನಿಲ್ಲಿಸಿಯೂ ಕೂಡ ಅವರ ರಾಜಕಾರಣದ ತುಷ್ಟೀಕರಣದ ರಾಜಕಾರಣವನ್ನು
ಪಬ್ಲಿಕ್ಕಲ್ಲಿ ಅದನ್ನು ತಪರಾಕಿ ಹೊಡೆದಂಗೆ ಮಾತಾಡಿ ಅದು ಸುಳ್ಳು ಅನ್ನೋದನ್ನು ಸಾಬೀತು ಮಾಡ್ತಾ ಸ್ವಕೀಯರಿಗೆ ಬುದ್ಧಿ ಹೇಳುವಂಥ ಚಾಟಿ ಬೀಸುವಂಥ ಕೆಲಸವನ್ನು ಅದು ಕನಕಪುರದ ಬಂಡೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಶಿವಕುಮಾರ್ ಅವರು ಕುಂಭಸ್ನಾನದ ಮೂಲಕ ಮತ್ತು ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿದಂಥ ಪುಂಡು ಪೋಖರಿಗಳು, ಸಮಾಜದ್ರೋಹಿಗಳು, ದೇಶದ್ರೋಹಿಗಳು, ಕಾನೂನು ದ್ರೋಹಿಗಳು ಅವರನ್ನು ಸ್ಪಷ್ಟವಾಗಿ ಗುರುತಿಸಿದ್ದಾರೆ. ಈಗಾಗಲೇ 8 ಜನರನ್ನು ಬಂಧಿಸಿದ್ದಾರೆ. ಮತ್ತು ಆ ಪ್ರಚೋದನಕಾರಿ ಭಾಷಣ ಮಾಡಿದಂಥ ಮನುಷ್ಯನನ್ನು ಸೇರಿ ಯಾರ್ಯಾರು ಕಲ್ಲೊಡೆದಿದ್ದಾರೆ ಅವರನ್ನೆಲ್ಲ ಗುರುತಿಸಲಾಗಿದೆ. ಅವರನ್ನು ತಕ್ಷಣ ಬಂಧಿಸಲಾಗುವುದು. ಇಲ್ಲಿ ಯಾವುದೇ ಮುಲಾಜು ಬೇಡ ಇರುವುದಿಲ್ಲ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅದರ ಇಡೀ ಆಡಳಿತ ಯಂತ್ರ ದೇ ಆರ್ ಅವರ್ ಬ್ರದರ್ಸ್ ಅಂತ ಹೇಳುವ ಮೂಲಕ ಅವರ ತುಷ್ಟೀಕರಣಕ್ಕಾಗಿ, ಅವರ ರಕ್ಷಣೆಗಾಗಿ ಏನು ನಿಂತಿದೆ, ಅದರ ಮಧ್ಯೆಯೂ ಒಂದು ಓಯಾಸಿಸಿನ ಹಾಗೆ, ಮರುಭೂಮಿಯಲ್ಲಿರುವ ನೀರಿನ ಹೊಂಡದ ಹಾಗೆ ಒಂದು ಆಶಾವಾದ ಏನಾದರೂ ಉಟ್ಕೊಂಡಿದ್ದರೆ ಈಚಿನ ಒಂದು 2 ವಾರದಲ್ಲಿ ಅದು ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಅವರು ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು, ಧೋರಣೆಯನ್ನು ಮತ್ತು ವ್ಯತಿರಿಕ್ತವಾಗಿ ಮಾತಾಡುವ ಮತಿಗೆಟ್ಟವರ ಮಾತನ್ನು ಪಬ್ಲಿಕ್ಕಲ್ಲಿ ಅದನ್ನು ತಪ್ಪು ಅಂತ ಹೇಳುವ ಮೂಲಕ ತನ್ನದೇ ಆದಂಥ ಒಂದು ಸ್ವವನ್ನು, ತನ್ನದೇ ಆದಂಥ ಸ್ವಚಿಂತನೆಯನ್ನು, ಈ ನೆಲದ ಸಂಸ್ಕೃತಿಯ ಒಂದು ರಕ್ಷಣೆಗೆ ನಾನು ಕಾವಲು ಭಟನಾಗಿ ನಿಲ್ತೇನೆ ಅನ್ನುವ ಸೂಚನೆಯನ್ನು ಡಿ ಕೆ ಶಿ ಅವರು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕಾಗಿ ಅವರನ್ನು ಅಭಿನಂದಿಸ್ತೇನೆ. ನಮಸ್ತೆ.